ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ಚಾನಲ್ಸ್ನ ವೀಕ್ಷಕರಿಗೆ MS ಫ್ಯಾಬ್ರಿಕೇಶನ್ ನಾಗಮಂಗಲದಿಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಒಂದು ಸುಂದರವಾದ ಹಚ್ಚ ಹಸಿರಿನ ಬೆಟ್ಟ ಕಾಡುಗಳ ಮಧ್ಯೆ ಇರ್ತಕ್ಕಂಥ ಒಂದು ರೆಸಾರ್ಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಬರುತ್ತೆ ಅನ್ನೋದನ್ನು ನಿಮಗೆ ಮುಂದೆ ತಿಳಿಸ್ತೀನಿ. ಸುಂದರವಾದ ಬೆಟ್ಟ ಕಾಡುಗಳ ಮಧ್ಯೆ ಇರ್ತಕ್ಕಂಥ ಇದು ರೆಸಾರ್ಟು. ನಿಮಗೆ ಆಶ್ಚರ್ಯ ಆಗುತ್ತೆ. ಕೆಲವೊಂದು ಟೆನ್ಷನ್ಗಳು, ಡ್ಯೂಟಿ ಟೆನ್ಷನ್ಗಳು, ಕೆಲಸದ ಒತ್ತಡ, ಪ್ರತಿಯೊಂದಕ್ಕೂ ಇದು ನೀವು ಬೇರೆಲ್ಲೂ ನೋಡಿರ್ತಕ್ಕಂಥ ವಿಶೇಷವಾದ ಜಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಇದು ಬಂಡೆಗಳ ಮೇಲೆ ಮಾಡಿರ್ತಕ್ಕಂಥ ಸುಂದರವಾದ ಕಾಟೇಜ್ಗಳು ನೋಡ್ತಾ ಇದ್ದೀರಾ ನೀವೀಗ. ಬಂಡೆಗಳ ಮೇಲೆ ಕಾಡುಗಳ ಮಧ್ಯೆ ಇರ್ತಕ್ಕಂಥ ಒಂದು ರೆಸಾರ್ಟ್ ಇದು. ಈ ರೆಸಾರ್ಟ್ ಯಾರ್ದಪ್ಪ ಅಂತಂದರೆ ಕನ್ನಡ ಚಲನಚಿತ್ರ ರಂಗದ ಹಿರಿಯ ಕಲಾವಿದರು, ನಿರ್ಮಾಪಕರು ಆದಂತಹ ಕರಿಸುಬ್ಬು ಅವರು, ಶ್ರಮಜೀವಿಗಳು ಅಂತ ಹೇಳಲಿಕ್ಕೆ ನಾವು ತುಂಬ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಕೆಲವೊಂದು ಕೆಲಸಗಳನ್ನ ತಾವೇ ಖುದ್ದಾಗಿ ನಿಂತು ಕೆಲಸ ಮಾಡಿರ್ತಕ್ಕಂಥ ದೃಶ್ಯ ನಾನು ಕಣ್ತುಂಬ ನೋಡಿ. ಇದೇ ಬಿಲ್ವಾ ರೆಸಾರ್ಟ್. ಇದು ರಾಮನಗರದಲ್ಲಿ ಬರ್ತಕ್ಕಂಥ ಒಂದು ರೆಸಾರ್ಟ್ ಆಗಿರುತ್ತೆ. ಈ ಒಳಗಡೆ ಭಾಗದಲ್ಲಿ ಬಂತು ಅಂತಂದರೆ ಒಂದು ಬೆಟ್ಟ, ತುಂಬ ಒಂದು ಬಂಡೆಕಲ್ಲು, ಒಂದು 30 ಅಡಿ ಬಂಡೆಕಲ್ಲುಗಳ ಮಧ್ಯೆ ಸುತ್ತಲೂ ನಿರ್ಮಾಣ ಆಗಿರ್ತಕ್ಕಂಥ ಸುಂದರವಾದ ಕಾಟೇಜ್ಗಳು. ಇದು ಬಂಡೆಗಳ ಮೇಲೆ ಮಾಡಿರ್ತಕ್ಕಂಥ ರೂಮ್ಸ್ಗಳು ನೋಡ್ತಾ ಇರಲ್ಲ. ಬೆಟ್ಟದ ಮೇಲೆ ಬಂಡೆಗಳ ಮೇಲ್ಭಾಗದಲ್ಲಿ ನೋಡ್ತಾ ಇರಲ್ಲ, ತುಂಬ ಸುಂದರವಾಗಿ ಸುತ್ತಮುತ್ತಲ ಬೆಟ್ಟಗಳ ಮಧ್ಯೆ ಮಾಡಿರ್ತಕ್ಕಂಥ ಒಂದು ಕಾಟೇಜ್ಗಳು ಹಾಗೂ ರೂಮ್ಸ್ಗಳು ಅಂತ ಹೇಳ್ಬೋದು. ಹಚ್ಚ ಹಸಿರಿನ ಕಾಡಿನ ಮಧ್ಯೆ ಒಂದಕ್ಕೊಂದು ವಿಭಿನ್ನ ರೀತಿಯಲ್ಲಿ ರೂಮ್ಸ್ಗಳನ್ನ ರೆಡಿ ಮಾಡಲಾಗಿದೆ. ಇದು ನೋಡಿ, ಇದು ಗೇಮ್ಸ್ ಆ್ಯಕ್ಟಿವಿಟೀಸ್ಗೆ ಅಂದ್ಬಿಟ್ಟು ಈಗ ರೆಡಿ ಆಗ್ತಾ ಇರ್ತಕ್ಕಂಥ ಜಾಗ. ಈ ಬೆಟ್ಟದ ಬಂಡೆಯ ಮೇಲಿಂದ ನಿಮಗೆ ಸುಮಾರು ಒಂದು 500 ಮೀಟರ್ ಎದುರುಗಡೆ ಕಾಣಿಸಿರ್ತಕ್ಕಂಥ ಆ ಒಂದು ಬಂಡೆ ಮೇಲೆ ಇದು ಒಂದು ಸ್ಟೇ ಆಗಲಿಕ್ಕೆ ಜಾಗನ ತೋರಿಸ್ತಿದ್ದಾರೆ. ಇದೇ ಲ್ಯಾಂಡ್ ಮಾರ್ಕು. ನಂತರ ಇದು ಹಚ್ಚ ಹಸಿರಿನ ಸ್ವಚ್ಛ ಗಾಳಿಯಲ್ಲಿ ನಮಗೆ ತೋರಿಸ್ತಕ್ಕಂಥ ಒಂದು ರೆಸಾರ್ಟ್ ಆಗಿರ್ತದೆ. ನಾನು ಮೇಲ್ಭಾಗದಲ್ಲಿ ಬಂದು ನೀರಿನ ಟ್ಯಾಂಕ್ ಒಂದು ಭಾಗದಲ್ಲಿ ನಿಂತ್ಕೊಂಡು ಶೆಲ್ಫಿ ಮುಖಾಂತರ ನಾನು ಈ ರೂಮ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ತುಂಬ ಒಳ್ಳೆ ಗಾಳಿಗಳ ಮಧ್ಯೆ ಬರ್ತಿರ್ತಕ್ಕಂಥ ಇದು ಒಂದು ತುಂಬ ಅದ್ಭುತ ಆಗಿರ್ತಕ್ಕಂಥ ಒಂದು ರೂಮ್ಸ್ಗಳು ನೋಡಿ. ಇದು ಬಂಡೆ ಮೇಲೆ ಬ್ಲಾಸ್ಟರ್ಗಳನ್ನ, ಒಂದು ಡ್ರಿಲ್ಗಳನ್ನ ಹಾಕಿ ಮಾಡಿರ್ತಕ್ಕಂಥ ಕಾಟೇಜ್ಗಳು. ಇದು ಯಾವ ಥರ, ನೆಕ್ಸ್ಟ್ ಮುಂಭಾಗದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಇದು ಯಾವ ಥರ ಬಂತು, ಹೇಗಾಯಿತು ಇದೆಲ್ಲ ಅನ್ನೋದನ್ನು ಪ್ರತಿಯೊಂದು ನಾನು ಮುಂದಿನ ಭಾಗದಲ್ಲಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಇದು ಸ್ವಿಮ್ಮಿಂಗ್ ಪೂಲು, ಗೇಮ್ಸ್ ಆ್ಯಕ್ಟಿವಿಟೀಸ್ಗಳು, ಹಚ್ಚ ಹಸಿರಿನ ಕಾಡಿನ ಮಧ್ಯೆ ಇರ್ತಕ್ಕಂಥ ಒಂದು ಕಾಟೇಜ್ಗಳಂತ ಹೇಳ್ಬೋದು. ನನ್ನ ವೀಕ್ಷಕರೇ, ಇದು ನೋಡ್ತಿರ್ತಕ್ಕಂಥ ಒಂದು ನಮ್ಮ ಹಳೆಯ ಹಿಂದಿನ ಕಾಲದ ಎತ್ತಿನ ಗಾಡಿಗಳ ಬಂಡಿಗಳನ್ನು ಬಳಸಿ ಸುಮಾರು ಹಳೆಯ ಒಂದು ಶಿಲಾಯುಗದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಒಂದಕ್ಕೊಂದು ಕಣ್ಣಿಗೆ ಬೇಕಾದಂಥ ಕಾಟೇಜ್ಗಳನ್ನ ಇಲ್ಲಿ ರೆಡಿ ಮಾಡಲಾಗಿದೆ. ಬಂಡೆಗಳ ಮೇಲೆ ನಮ್ಮ MS ಫ್ಯಾಬ್ರಿಕೇಶನ್ ಕೆಲವು ಕೆಲಸಗಳನ್ನ ಇಲ್ಲಿ ಮಾಡಿರ್ತೇವೆ. ಪ್ರತಿಯೊಂದು ನಾನು ಮುಂಭಾಗದಲ್ಲಿ ಬರ್ತಕ್ಕಂಥ ನಾವು ವೀಡಿಯೋಸ್ಗಳನ್ನ ಪ್ರಸಾರ ಮಾಡ್ತೀನಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ನಾನು ಕೇಳ್ಕೊತ ನಾನು ಈ ಒಂದು ಚಿಕ್ಕ ವೀಡಿಯೋಸನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ಮುಂದೆ ಸಿಗೋಣ.